ಕನ್ನಡಿಗರ ನೆಚ್ಚಿನ ಆಂಕರ್ ಅನುಶ್ರೀಯವರು ವಾರಾಂತ್ಯದಲ್ಲಿ ಕೋಟಿ ಮನೆಗಳಲ್ಲಿ ಆಗಿಬಿಡ್ತಾರೆ. ಆಂಕರ್ ಅನುಶ್ರೀ ಅವರು ಜಿ ಕನ್ನಡದ ಪ್ರತಿಯೊಂದು ರಿಯಾಲಿಟಿ ಶೋಗೆ ಆಂಕರ್ ಆಗಿ ಬರ್ತಾರೆ. ಹಾಗೆ ಆಂಕರ್ ಅನುಶ್ರೀ ಅವರು ಇಲ್ಲದೆ ಜನರು ಕಾರ್ಯಕ್ರಮ ನೋಡಲ್ಲ ಎನ್ನುವ ಮಾತು ಕೂಡ ಆಗಿದೆ. ಹೇಗಿದ್ದಾಗಲೇ ಆಂಕರ್ ಅನುಶ್ರೀ ಜೀವನದಲ್ಲಿ ದುರ್ಘಟನೆ ನಡೆದಿದೆ. ಆಂಕರ್ ಅನುಶ್ರೀ ಕನ್ನಡ ಸಿನಿಮಾ ರಂಗದಲ್ಲಿ ಕೂಡ ದೊಡ್ಡ ಸದ್ದು ಮಾಡಿ ಬಂದವರು. ಇಷ್ಟೆಲ್ಲ ಫೇಮಸ್ ಆಗಿರುವ ಆಂಕರ್ ಅನುಶ್ರೀ ಅವರು ಮದುವೆಯಾಗಿಲ್ಲ ಎಂಬ ಕೊರಗು ಅವರ ಕೋಟಿ ಅಭಿಮಾನಿಗಳನ್ನ ಕಾಡುತ್ತಲೇ ಇದೆ. ಅದರಲ್ಲೂ ಹಲವು ಬಾರಿ ಆಂಕರ್ ಅನುಶ್ರೀ ಅವರು ಮದುವೆಯಾಗದ ವಿಚಾರದ ಮುಂದಿಟ್ಟುಕೊಂಡು ಹಲವರು ದೊಡ್ಡ ಚರ್ಚೆ ನಡೆಸ್ತಾ ಇದ್ದಾರೆ. ಹೇಗಿದ್ದಾಗ ಆಂಕರ್ ಅನುಶ್ರೀ ಅವರ ಮದುವೆ ಯಾವಾಗ, ಅನುಶ್ರೀ ಅವರು ಮದುವೆ ಆಗೋದಿಲ್ವಾ ಎಂಬ ಪ್ರಶ್ನೆಗಳನ್ನು ಅಭಿಮಾನಿಗಳು ಕೇಳುತ್ತಿದ್ದರೂ ಸಹ ಕನ್ನಡಿಗರ ನೆಚ್ಚಿನ ಆಂಕರ್ ಅನುಶ್ರೀ ಅವರು ತಮ್ಮದೇ ಯೂಟ್ಯೂಬ್ ಚಾನೆಲ್ ಮಾಡಿದ್ದು ಅತ್ಯುತ್ತಮ ಕಾರ್ಯಕ್ರಮ ನಡೆಸಿಕೊಡ್ತಿದ್ದಾರೆ. ಆಂಕರಿಂಗ್ ಜೊತೆಗೆ ಯೂಟ್ಯೂಬ್ ಚಾನೆಲ್ ಕೂಡ ಅತ್ಯುತ್ತಮವಾಗಿ ನಡೆದುಕೊಂಡು ಹೋಗ್ತಾ ಇದೆ. ಹೇಗಿದ್ದಾಗಲೇ ಆಂಕರ್ ಅನುಶ್ರೀ ಅವರು ಮದುವೆ ಯಾವಾಗ ಎಂಬ ಪ್ರಶ್ನೆ ಕೂಡ ಮೂಡಿಬಂದಿದೆ. ಆದರೆ ಈ ಎಲ್ಲಾ ಪ್ರಶ್ನೆಗಳು ಜನರನ್ನ ಕಾಡುವಾಗಲೇ ಆಂಕರ್ ಅನುಶ್ರೀ ಜೀವನದಲ್ಲಿ ದುರ್ಘಟನೆ ನಡೆದಿದೆ. ಅಂದಹಾಗೆ ಆಂಕರ್ ಅನುಶ್ರೀ ಅವರ ಅಮ್ಮ ಮತ್ತು ತಮ್ಮನ ಜೊತೆಗೆ ವಾಸವಿದ್ದಾರೆ. ಆದರೆ ಅವರ ತಂದೆಯ ಬಗ್ಗೆ ಇದುವರೆಗೂ ಯಾವುದೇ ಅಧಿಕೃತ ಹೇಳಿಕೆ ಸಿಕ್ಕಿಲ್ಲ. ಈ ಹಿಂದೆಯೂ ಹಲವು ಬಾರಿ ಆಂಕರ್ ಅನುಶ್ರೀ ಅವರ ತಂದೆಯ ವಿಚಾರ ಪ್ರಸ್ತಾಪವಾಗಿತ್ತು. ಅಲ್ಲದೆ ಇದೇ ವಿಚಾರವಾಗಿ ಆಂಕರ್ ಅನುಶ್ರೀ ಅವರು ಕೋಪಗೊಂಡಿದ್ದಾರೆ ಎಂಬ ಸುದ್ದಿ ಹರಿದಾಡಿತ್ತು. ಅಲ್ಲದೆ ಅನುಶ್ರೀ ಅವರು ಕಷ್ಟದಲ್ಲಿ ಇದ್ದಾಗ ತಂದೆ ಕೈ ಹಿಡಿದು ನಡೆಸಲಿಲ್ಲ ಎಂಬ ಮಾತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಈ ಎಲ್ಲಾ ಸಂಕಷ್ಟಗಳನ್ನು ನೋಡಿ ನೊಂದು ಬೆಂದು ಆಂಕರ್ ಅನುಶ್ರೀ ಅವರು ಇನ್ನೂ ಮದುವೆಯಾಗಿಲ್ಲ ಎಂಬ ಮಾತನ್ನ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ. ಆದರೆ ಈ ಬಗ್ಗೆ ಆಂಕರ್ ಅನುಶ್ರೀ ಅವರಿಂದ ಆಗಲಿ ಅಥವಾ ಅವರ ಕುಟುಂಬದಿಂದಾಗಲಿ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಒಟ್ಟಿನಲ್ಲಿ ಏನೇ ಆಗಲಿ ಆಂಕರ್ ಅನುಶ್ರೀ ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ನೋಡಿ ದುರಂತರಗಳನ್ನು ಎದುರಿಸಿ ಇಂದು ಈ ಹಂತಕ್ಕೆ ಬೆಳೆದು ನಿಂತಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ಆಂಕರ್ ಅನುಶ್ರೀ ಅವರು ಮದುವೆಯಾಗಿ ಮತ್ತಷ್ಟು ಖುಷಿಯಾಗಿರಲಿ ಅನ್ನೋದು ಅವರ ಅಭಿಮಾನಿಗಳ ಒತ್ತಾಯವಾಗಿದೆ. ಕನ್ನಡಿಗರ ನೆಚ್ಚಿನ ಆಂಕರ್ ಅನುಶ್ರೀ ಅವರು ವಾರಾಂತ್ಯದಲ್ಲಿ ಕೋಟಿ ಮನೆಗಳಲ್ಲಿ ಆಗಿಬಿಡ್ತಾರೆ. ಆಂಕರ್ ಅನುಶ್ರೀ ಅವರು ಜಿ ಕನ್ನಡದ ಪ್ರತಿಯೊಂದು ರಿಯಾಲಿಟಿ ಶೋಗೆ ಆಂಕರ್ ಆಗಿ ಬರ್ತಾರೆ. ಹಾಗೆ ಆಂಕರ್ ಅನುಶ್ರೀ ಅವರು ಇಲ್ಲದೆ ಜನರು ಕಾರ್ಯಕ್ರಮ ನೋಡಲ್ಲ ಎನ್ನುವ ಮಾತು ಕೂಡ ಆಗಿದೆ. ಹೇಗಿದ್ದಾಗಲೇ ಆಂಕರ್ ಅನುಶ್ರೀ ಜೀವನದಲ್ಲಿ ದುರ್ಘಟನೆ ನಡೆದಿದೆ. ಆಂಕರ್ ಅನುಶ್ರೀ ಕನ್ನಡ ಸಿನಿಮಾ ರಂಗದಲ್ಲಿ ಕೂಡ ದೊಡ್ಡ ಸದ್ದು ಮಾಡಿ ಬಂದವರು. ಇಷ್ಟೆಲ್ಲ ಫೇಮಸ್ ಆಗಿರುವ ಆಂಕರ್ ಅನುಶ್ರೀ ಅವರು ಮದುವೆಯಾಗಿಲ್ಲ ಎಂಬ ಕೊರಗು ಅವರ ಕೋಟಿ ಅಭಿಮಾನಿಗಳನ್ನ ಕಾಡುತ್ತಲೇ ಇದೆ. ಅದರಲ್ಲೂ ಹಲವು ಬಾರಿ ಆಂಕರ್ ಅನುಶ್ರೀ ಅವರು ಮದುವೆಯಾಗದ ವಿಚಾರದ ಮುಂದಿಟ್ಟುಕೊಂಡು ಹಲವರು ದೊಡ್ಡ ಚರ್ಚೆ ನಡೆಸ್ತಾ ಇದ್ದಾರೆ. ಹೇಗಿದ್ದಾಗ ಆಂಕರ್ ಅನುಶ್ರೀ ಅವರ ಮದುವೆ ಯಾವಾಗ, ಅನುಶ್ರೀ ಅವರು ಮದುವೆ ಆಗೋದಿಲ್ವಾ ಎಂಬ ಪ್ರಶ್ನೆಗಳನ್ನು ಅಭಿಮಾನಿಗಳು ಕೇಳುತ್ತಿದ್ದರೂ ಸಹ ಕನ್ನಡಿಗರ ನೆಚ್ಚಿನ ಆಂಕರ್ ಅನುಶ್ರೀ ಅವರು ತಮ್ಮದೇ ಯೂಟ್ಯೂಬ್ ಚಾನೆಲ್ ಮಾಡಿದ್ದು ಅತ್ಯುತ್ತಮ ಕಾರ್ಯಕ್ರಮ ನಡೆಸಿಕೊಡ್ತಿದ್ದಾರೆ. ಆಂಕರಿಂಗ್ ಜೊತೆಗೆ ಯೂಟ್ಯೂಬ್ ಚಾನೆಲ್ ಕೂಡ ಅತ್ಯುತ್ತಮವಾಗಿ ನಡೆದುಕೊಂಡು ಹೋಗ್ತಾ ಇದೆ. ಹೇಗಿದ್ದಾಗಲೇ ಆಂಕರ್ ಅನುಶ್ರೀ ಅವರು ಮದುವೆ ಯಾವಾಗ ಎಂಬ ಪ್ರಶ್ನೆ ಕೂಡ ಮೂಡಿಬಂದಿದೆ. ಆದರೆ ಈ ಎಲ್ಲಾ ಪ್ರಶ್ನೆಗಳು ಜನರನ್ನ ಕಾಡುವಾಗಲೇ ಆಂಕರ್ ಅನುಶ್ರೀ ಜೀವನದಲ್ಲಿ ದುರ್ಘಟನೆ ನಡೆದಿದೆ. ಅಂದಹಾಗೆ ಆಂಕರ್ ಅನುಶ್ರೀ ಅವರ ಅಮ್ಮ ಮತ್ತು ತಮ್ಮನ ಜೊತೆಗೆ ವಾಸವಿದ್ದಾರೆ. ಆದರೆ ಅವರ ತಂದೆಯ ಬಗ್ಗೆ ಇದುವರೆಗೂ ಯಾವುದೇ ಅಧಿಕೃತ ಹೇಳಿಕೆ ಸಿಕ್ಕಿಲ್ಲ. ಈ ಹಿಂದೆಯೂ ಹಲವು ಬಾರಿ ಆಂಕರ್ ಅನುಶ್ರೀ ಅವರ ತಂದೆಯ ವಿಚಾರ ಪ್ರಸ್ತಾಪವಾಗಿತ್ತು. ಅಲ್ಲದೆ ಇದೇ ವಿಚಾರವಾಗಿ ಆಂಕರ್ ಅನುಶ್ರೀ ಅವರು ಕೋಪಗೊಂಡಿದ್ದಾರೆ ಎಂಬ ಸುದ್ದಿ ಹರಿದಾಡಿತ್ತು. ಅಲ್ಲದೆ ಅನುಶ್ರೀ ಅವರು ಕಷ್ಟದಲ್ಲಿ ಇದ್ದಾಗ ತಂದೆ ಕೈ ಹಿಡಿದು ನಡೆಸಲಿಲ್ಲ ಎಂಬ ಮಾತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಈ ಎಲ್ಲಾ ಸಂಕಷ್ಟಗಳನ್ನು ನೋಡಿ ನೊಂದು ಬೆಂದು ಆಂಕರ್ ಅನುಶ್ರೀ ಅವರು ಇನ್ನೂ ಮದುವೆಯಾಗಿಲ್ಲ ಎಂಬ ಮಾತನ್ನ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ. ಆದರೆ ಈ ಬಗ್ಗೆ ಆಂಕರ್ ಅನುಶ್ರೀ ಅವರಿಂದ ಆಗಲಿ ಅಥವಾ ಅವರ ಕುಟುಂಬದಿಂದಾಗಲಿ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಒಟ್ಟಿನಲ್ಲಿ ಏನೇ ಆಗಲಿ ಆಂಕರ್ ಅನುಶ್ರೀ ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ನೋಡಿ ದುರಂತರಗಳನ್ನು ಎದುರಿಸಿ ಇಂದು ಈ ಹಂತಕ್ಕೆ ಬೆಳೆದು ನಿಂತಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ಆಂಕರ್ ಅನುಶ್ರೀ ಅವರು ಮದುವೆಯಾಗಿ ಮತ್ತಷ್ಟು ಖುಷಿಯಾಗಿರಲಿ ಅನ್ನೋದು ಅವರ ಅಭಿಮಾನಿಗಳ ಒತ್ತಾಯವಾಗಿದೆ.